ಸ್ವಾಗತ. ನಾನು ನಿಮ್ಮ ನಾಯ್ಕೋಡಿ. ದಿನಾಂಕ 11/3/2025 ಬಿಜಾಪುರ ಜಿಲ್ಲೆಯ ಒಬ್ಬ ಗೃಹಿಣಿಗೆ ಕೆಇಬಿ ಉದ್ಯೋಗಿಯಾಗಿರುವ ಒಬ್ಬ ಪುರುಷ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎಂದು 20 ಲಕ್ಷ ಹಣವನ್ನು ತೆಗೆದುಕೊಂಡಿರುತ್ತಾನೆ. 6 ವರ್ಷದ ಹಿಂದೆ ಈ ಗೃಹಿಣಿ ಪ್ರತಿದಿನ ಕರೆ ಮಾಡಿದಾಗ ನಾಳೆ ಕೊಡುತ್ತೇನೆ ಎನ್ನುವುದು, ಹೀಗೆ ಪ್ರತಿದಿನ ಸುಳ್ಳನ್ನು ಹೇಳಿ ಮುಂದೂಡುತ್ತಿರುತ್ತಾರೆ. ಜೊತೆಗೆ ಮಹಿಳೆ ಎಂಬುದನ್ನು ನೋಡದೆ ಅಶ್ಲೀಲ ಪದಗಳಿಂದ ನಿಂದಿಸಿ ದರ್ಪ ದೌರ್ಜನ್ಯದಿಂದ ವರ್ತಿಸುತ್ತಿರುತ್ತಾರೆ. ಬಿಜಾಪುರದ ನೊಂದ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿ ರಾಜ್ ಅವರಿಗೆ ದೂರನ್ನು ದಾಖಲಿಸಿರುತ್ತಾರೆ. ಆ ಬಳಿಕ ಒಂದು ದಿನಾಂಕವನ್ನು ಸೂಚಿಸಿ ಬಿಜಾಪುರ ಜಿಲ್ಲೆಗೆ ಆಗಮಿಸಿದ ಮೋಸ ಮಾಡಿದ ಪುರುಷನ ಕುಟುಂಬದವರನ್ನು ಕರೆಸಿ ಆಪ್ತ ಸಮಾಲೋಚನೆಯ ಮೂಲಕ ವಕೀಲರ ಜೊತೆಗೂಡಿ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಣ ಕೊಡಬೇಕಾಗಿರುವ ವ್ಯಕ್ತಿ 6 ತಿಂಗಳ ಸಮಯಾವಕಾಶವನ್ನು ತೆಗೆದುಕೊಂಡು ಏಪ್ರಿಲ್ 25ಕ್ಕೆ 5 ಲಕ್ಷ ಹಣವನ್ನು ಕೊಡುವುದಾಗಿ ಹಾಗೂ ಉಳಿದ ಹಣಕ್ಕೆ ಸಮಯವನ್ನ ತೆಗೆದುಕೊಂಡು ಕಾನೂನಾತ್ಮಕ ದಾಖಲೆಗಳನ್ನ ರಜನಿರಾಜ್ ರವರಿಗೆ ಅವರ ಕುಟುಂಬಸ್ಥರು ನೀಡಿರುತ್ತಾರೆ. ಪಾಪ ಅಲ್ಲಿಂದ ಜರ್ನಿ ಮಾಡಿ 600 ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಇಲ್ಲಿ ಎಲ್ಲರಿಗೆ ಕೂಡ್ಕೊಂಡು ಅವ್ರು ನ್ಯಾಯ ಕೊಟ್ಟರು. ಅಸಲು ಕೋಟಿ ಕೋಟಿ ಶರಣ. ಎಲ್ಲರಿಗೂ ಶರಣಾರ್ಥಿ ಬಂಧುಗಳೇ. ನಾವು ಈ ದಿನ ಬಿಜಾಪುರ ಜಿಲ್ಲೆಯ ಸಿಟಿಯಲ್ಲಿದ್ದೀವಿ. ಕಾರಣ ಏನಂದರೆ, ಒಂದು ನೊಂದ ಮಹಿಳೆ ಅರ್ಜಿಯನ್ನು ರವಾನೆ ಮಾಡಿದ್ದಾರೆ. 1 ತಿಂಗಳ ಹಿಂದೆ ಸ್ನೇಹಿತರೆ, ನನಗೆ ಅನ್ಯಾಯವಾಗಿದೆ, ನಾನು ಸ್ಥಳೀಯ ಶಾಸಕರ ಹತ್ರ ಮತ್ತು ಪೊಲೀಸ್ ಇಲಾಖೆ ಹತ್ರ ರಕ್ಷಣೆ ಕೇಳಿಕೊಂಡು ಹೋಗಿದ್ದೀನಿ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ಯಾಕೆ ಪೊಲೀಸ್ನವರು ನಿಮಗೆ ರಕ್ಷಣೆ ಕೊಟ್ಟು ಸಹಕರಿಸಬೇಕಲ್ಲ ಅಂತ ಕೇಳ್ತೀನಿ. ಜೊತೆಗೆ ಅವರು ಇಲ್ಲ, ಅಲ್ಲೂ ಹೋಗಿದ್ದೀನಿ, ನನಗೆ ನ್ಯಾಯ ಸಿಕ್ಕಿಲ್ಲ ಮೇಡಮ್, ಸ್ಥಳೀಯ ಶಾಸಕರಿಗೆ ಹೇಳಿದ್ದೀನಿ, ಹಲವಾರು ಗಣ್ಯ ಮುಖಂಡರಿಗೆ ಹೇಳಿದ್ದೀನಿ, ಸ್ವಾಮೀಜಿಗಳಿಗೆ ಹೇಳಿದ್ದೀನಿ, ನನಗೆಲ್ಲೂ ನ್ಯಾಯ ಸಿಕ್ಕಿಲ್ಲ, ನೀವು ನ್ಯಾಯ ಕೊಡ್ತೀರಾ ಅಂತ ಭರವಸೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಆ ತಕ್ಷಣ ನಿನ್ನೆ ಬಂದು ಇಲ್ಲಿ ಉಳಿದು ಅವರಿಗೆ ಯಾರು ದೌರ್ಜನ್ಯ ಕೃತ್ಯ ಮಾಡಿದ್ರು ಆ ಕುಟುಂಬದವರನ್ನು ಕರೆಸಿ ವಿಚಾರಣೆ ಮಾಡಿ ಈ ದಿನ ನ್ಯಾಯವನ್ನು ಕೊಡಿಸಿದ್ದೀನಿ. ಇವರಿಗೆ ಅಮೌಂಟು 10 ಲಕ್ಷ ಅಮೌಂಟನ್ನು ಕೊಡಬೇಕಿತ್ತು, ಅದು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ತಿಂಗಳು ಮುಂದಿನ ತಿಂಗಳಲ್ಲ, ಕೊನೆಯಲ್ಲಿ 5 ಲಕ್ಷ, ಟೋಟಲಿ 13 ಲಕ್ಷ ಹಣ. ಇವರು ಕಳ್ಕೊಂಡಿದ್ದು 20 ಲಕ್ಷ ಹಣ, ಮಧ್ಯೆ 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು 13 ಲಕ್ಷ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಪ್ಪಿಕೊಂಡು ಹೋಗಿ ನಾಳೆ ಏನಿದೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಾನು SP ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡ್ತೀನಿ. ಅವರು ಸಹ ಮೇಡಮ್ ದೂರು ಕೊಟ್ಟೋಗಿದ್ರು, ಏನೂ ಅವರು ಬರಲಿಲ್ಲ, ಮತ್ತು ಅಕ್ಲಮೆಂಟನ್ನು ಕೊಟ್ಟಿದ್ದೀವಿ, ಖಂಡಿತ ನಾವು ಏನು ಬೇಕು ಕಾನೂನು ರೀತಿ ನಾನು ಬಗೆಹರಿಸ್ತಾ ಇದ್ದೆ, ಮತ್ತೆ ಅವರೇ ಬಂದಿಲ್ಲ, ಕೇಳಿ ಅಂತ ಹೇಳ್ತಾರೆ. ಇವರು ತಪ್ಪು ಮಾಡಿದರು. ಪೊಲೀಸ್ ಇಲಾಖೆಯವ್ರನ್ನ ಇವರೇ ಹೋಗಿ ದೂರದಲ್ಲ, ಇವ್ರು ಹೋಗಿ ದೂರನ್ನ ಹೇಳಿ ಬರೋದು ಸುಮ್ಮನೆ ಕೂತ್ಕೊಳ್ಬಾರ್ದು, ಮತ್ತು ಏನಾಯಿತು ಅಂತ ಕೇಳಬೇಕು. ಹೋದ್ಮೇಲೆ ಅವರೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಇವ್ರು ಮಾಡಿಲ್ಲ, ಏನೂ ಮಾಡಿಲ್ಲ. ಕಡೆಗೆ ನನಗೆ ರಾಜಕಾರಣ ಎಲ್ಲಿ ಹೋದ್ರು ನನಗೆ ನ್ಯಾಯ ಸಿಗಲಿಲ್ಲ. ಒಂದು ಮಹಿಳೆ ಅರ್ಥ ಮಾಡ್ಕೊಂಡು ಇಲ್ಲಿವರೆಗೂ ಅವರು ಎಷ್ಟು ಪ್ರಾಬ್ಲಮ್ ಆದರೂ ಹಾಸ್ಪಿಟಲ್ ಒಂದು ಕಡೆ ಬದಿಗಿಟ್ಟು ಇಲ್ಲಿ ಬಂದಿದ್ದಾರೆ ಅವರು. ಅದಕ್ಕೆ ನಾನು ವಿಶ್ವ ನಾಯಕ ದೊಡ್ಡ ಮಾತು ಬೇಡ, ಇಂಥ ಕಡೆ ನೀವು ಮಾಡ್ತಾ ಇದ್ದೀರಿ. ಒಬ್ಬ ಮಹಿಳೆ ಇವರಲ್ಲಿ ಒಂದು ಮಹಿಳೆಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತದೆಲ್ಲ ಬದಿಗಿಟ್ಟು ಸಮಾಜದ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಅವರನ್ನ 1% ಅಳವಡಿಸ್ಕೊಂಡಿದ್ದೀನಿ ಅಷ್ಟೇ. ಮಹಿಳೆ ಪದ ಕೊಟ್ಟಾರಂತ ಅಂತ ಕಾರ್ಯ ನೀವು ಕೈಗೊಂಡಿರಿ ಮೇಡಮ್. ಅಂತ ಪದ ಅವ್ರು ಕೊಟ್ಟಾರ, ಅಂತ ಶಕ್ತಿ ನೀವು ಕೊಟ್ಟಾರ, ಆ ಶಕ್ತಿ ಪ್ರಕಾರ ಕೆಲಸ ನೀವು ನಿರಂತರವಾಗಿ ಮಾಡಿ ಅಂತ ಆ ಶಕ್ತಿಯನ್ನು ಕೊಡಿರಿ ಮೇಡಮ್. ಕೆಲಸದಿಂದ ನಿಮ್ಮ ಆರೋಗ್ಯದಿಂದ ಹೊರಗೆ ಬರ್ರಿ, ಗುರಿ ಇಟ್ಕೊಂಡು ಪೂಜೆ ಮಾಡಿ ಸ್ಮರಿಸಿರಿ. ಮಹಿಳೆಯರ ಒಂದು ದೌರ್ಜನ್ಯದ ಒಂದು ಕಾನೂನಿನಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕಂಥವ್ರು ನಮ್ಮ ಶಶಿ ಈಗಾಗಲೇ ಭಾಳ 7 ವರ್ಷ ತನಕ ಸಾಕಷ್ಟು ಪ್ರಯತ್ನ ಮಾಡೋರು. ರಾಜಕೀಯ ದೂರದಲ್ಲಿ ಭೇಟಿಯಾದರು, ಅಧಿಕಾರಿಗಳು ಭೇಟಿಯಾದರು, ಯಾರು ಭೇಟಿಯಾದರೂ ನ್ಯಾಯ ಸಿಗಲಿಲ್ಲ. ನ್ಯಾಯನೇ ಪರವಾಗಿತ್ತು ಹೊತ್ತು ನ್ಯಾಯದ ಪರವಾಗಿತ್ತು. ಈ ಏನೋ ರಜನಿ ಮೇಡಮ್ ಅವರು ಸಿಕ್ಕಂಥ ಒಂದು ದೈವದತ್ತ ಕಾಣಿಕೆ ನೋಡು. ಯಾಕಂದರೆ ಅವರು ಮಹಿಳೆಯರಿಗೆ ಏನಾಗಿರ್ತ ದೌರ್ಜನ್ಯವನ್ನು ಬಡಿದೋಡಿಸಿ ಸತ್ಯವಾದಂಥ ನ್ಯಾಯ ಕೊಡ್ತಕ್ಕಂಥ ದೇವರು ಸದ್ಬುದ್ಧಿ ಅವ್ರಿಗೆ ಪಟ್ಟಾನಂದ್ರೆ ಅದು ನಮ್ಮ ಪುಣ್ಯ, ನಮ್ಮ ಶಶಿ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೆ ನ್ಯಾಯ ಸಿಕ್ಕಿದ್ದಲ್ಲ. ಈಗ ಸಿಕ್ಕಂಥದ್ದು ಅವ್ರಿಗೆ ದೇವರ ಹಾಗೆ ಆಯುರಾರೋಗ್ಯ ನಮ್ಮ ಬಿಜಾಪುರ ಜಿಲ್ಲೆಯ ಬಸವಣ್ಣನ ನಾಡಿನಲ್ಲಿ ಬಂದು ಆ ಒಂದು ನ್ಯಾಯ ಬಗೆಹರಿಸೋದಲ್ಲ. ಆ ಬಸವಣ್ಣನವರ ಆಶೀರ್ವಾದ ಅವರಿಗೆ ಸದಾ ಹಾಗೆ
ಬೆನ್ನಿಂದು ಇಂಥ ದೌರ್ಜನ್ಯವನ್ನು ಪಕ್ಕು ಬಿಡಲಿಕ್ಕೆ ಅವ್ರಿಗೆ ಆಶಯವನ್ನು ಸದಾ ಇದ್ದೇ ಇರ್ತದೆ ಅಂತ ನಾನು ಇವತ್ತು ಒಂದು 4 ಮಾತುಗಳು ಹೇಳಕ್ಕೆ ನಾವು ಇಚ್ಛೆ ನಾವು 7 ವರ್ಷಗಳ ನೋವಿಗೆ ನ್ಯಾಯ ಸಿಕ್ತು. ಅದು ಯಾರಿಂದ ಅಂದರೆ ಒಬ್ಬ ಮಹಿಳೆ ರಜನಿರಾಜ್ ಮೇಡಮ್ ಅವರಿಂದ. ನಾನು ಸಾಕಷ್ಟು MLAಗಳನ್ನು ಸಂಪರ್ಕಿಸಿದ್ದೀನಿ, ಸ್ವಾಮೀಜಿಗಳನ್ನು ಸಂಪರ್ಕಿಸಿದ್ದೀನಿ. ನಮ್ಮ ಕುಟುಂಬ, ರಾಜ್ಯ, ಕರ್ನಾಟಕ ಎಲ್ಲಿ ನನ್ನ ಬಗ್ಗೆ ಮಾತಾಡ್ತಾರೆ ಅವರು ಎಲ್ಲರನ್ನೂ ಕರುಣೆಯಿಂದ ಪ್ರೀತಿಯಿಂದ ಎಲ್ಲಿ ಮಾತಾಡ್ತಾರೆ ಅವ್ರಿಗೆಲ್ಲ ನನ್ನ ನೋವು ಏನಿದೆ ಎಲ್ಲ ತಿಳ್ಕೊಂಡಿನಿ. ಆದರೂ ನನಗೆ ನ್ಯಾಯ ಎಲ್ಲಿ ಸಿಕ್ಕಿರಲಿಲ್ಲ. ಒಬ್ಬ ಮಹಿಳೆಗೆ ಕೊನೆಗೆ ನನಗೆ ಕುತ್ತಿಗೆಗೆ ಸಾವಿನ ಸಮೀಪ ಬಂದಾಗ ಆ ದೇವರನ್ನು ಕಾಪಾಡಿ ದೇವತೆ ರೂಪದಲ್ಲಿ ನನ್ನನ್ನು ಕಾಪಾಡಿದ್ದಾರೆ. ಮೇಡಮ್ಗೆ ನಾನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದ ಕೆಲಸ ಎಷ್ಟು ಅಂದರೆ 3 ಅವರಲ್ಲಿ ಮೈಸೂರಿಂದ ಬಿಜಾಪುರಕ್ಕೆ ಬಂದು ನನಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞಳಾಗಿದ್ದೇನೆ, ಋಣಿಯಾಗಿದ್ದೇನೆ. ಧನ್ಯವಾದಗಳು. ಅವರಿಗೆ ಬಸವ ತಂದೆ ಹೀಗೆ ಸಾಮಾಜಿಕ ಕಾರ್ಯದಲ್ಲಿ ಮುಂದುವರಿಲಿ ಅಂತ ಅವರಿಗೆ ಬಸವ ತಂದೆಯನ್ನು ಭಾವಚಿತ್ರನ ಅರ್ಪಿಸ್ತೀನಿ. ಅವ್ರ ಶಕ್ತಿ, ಆರೋಗ್ಯ ಇನ್ನೂ ವೃದ್ಧಿಯಾಗಲಿ. ಸಮಾಜದಲ್ಲಿ ನೊಂದ ಬೆಂದ ಮಹಿಳೆಯರನ್ನ ಹೀಗೆ ಹೊರಗೆ ಅವರಿಗೆ ಶಕ್ತಿ ತುಂಬಿ ಅವರು ಜೀವಂತವಾಗಿ ಜೀವಿಸ್ಲಿಕ್ಕೆ ಶಕ್ತಿ ಕೊಡಲಿ ಅನ್ನೋ ಕಾರಣಕ್ಕಾಗಿ ನಾನು ಒಂದೆರಡು ಮಾತುಗಳನ್ನು ಅರ್ಪಿಸ್ತೀನಿ.